ಬಂಧುಗಳೇ, ಇವತ್ತೇನಾದ್ರೂ ನಾವು ಬಹಳ ಸಮೃದ್ಧಿಯಿಂದ ಮಂಡ್ಯ ಜಿಲ್ಲೆ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯವರು. ಅದಕ್ಕೆ ಗಾಂಧೀಜಿಯವರು ಅವ್ರಿಗೊಂದು ಬಿರುದನ್ನ ಕೊಡ್ತಾರೆ, ರಾಜಶ್ರೀ ಅಂತೇಳಿ. ನಾವು ನೋಡ್ತಾ ಇರ್ಬೋದು, ಬರೀ ಅವರ ಯೋಚನೆ ಮುಂದಿನ ಆಡಳಿತ ಹೇಗಿತ್ತು ಅಂದ್ರೆ ಮುಂದಿನ ಪೀಳಿಗೆ ಸಮೃದ್ಧಿಯಾಗಿರ್ಬೇಕು ಅನ್ನೋದು ಅವರ ಆಸರೆ ಆಗಿತ್ತು. ಅದಕ್ಕೋಸ್ಕರ ನಮ್ಮ ರೈತರು ಕಷ್ಟಪಡಬಾರದು ಅಂತೇಳಿ ಇವತ್ತು KRS ಡ್ಯಾಮ್ ಇವತ್ತು ನೋಡೋಕೆ ನಮ್ಮ ರೈತರಿಗೆ ಅದ್ಭುತವಾಗಿ ಒಂದು ಡ್ಯಾಮ್ ಅನ್ನ ಕಟ್ಟಿಕೊಟ್ರು. ಇವತ್ತು ಎಲ್ಲರ ಜೀವನ ಸಮೃದ್ಧಿಯಾಗಿ ಹಸಿರಾಗಿ ನಡಿಬೇಕಾದ್ರೆ ಇವತ್ತು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಷ್ಟೇ ಅಲ್ಲ, ಶಿಕ್ಷಣ ಬೇಕು ಅಂತೇಳಿ ನೀವು ನೋಡಿರ್ಬೋದು, ವುಮೆನ್ಸ್ ಕಾಲೇಜ್ ಪಕ್ಕದಲ್ಲಿ ಕಲ್ ಬಿಲ್ಡಿಂಗ್ ಇರ್ಬೋದು, ಶಿಕ್ಷಣಕ್ಕಾಗಿ ಕಲ್ ಬಿಲ್ಡಿಂಗ್ ಅನ್ನ ಕಟ್ಟಿಕೊಟ್ರು. ಅವತ್ತಿನ ಕಾಲದಲ್ಲಿ ಪ್ಲೇಗು, ಕಾಲಾರ ಇಂಥ ಕಾಯಿಲೆಗಳು ಬರ್ತಿದ್ದದನ್ನ ಗಮನಿಸಿಕೊಂಡು ದೊಡ್ಡ ಹಾಸ್ಪಿಟ್ಲ್ ಇವತ್ತು ಕಲ್ ಬಿಲ್ಡಿಂಗ್ ನೋಡಿದಿರಿ. ಅಲ್ಲೊಂದು ಕಲ್ ಬಿಲ್ಡಿಂಗ್ ಅನ್ನ ಇವತ್ತು ಹಾಸ್ಪಿಟ್ಲ್ ಆಗಿ ಮಾಡಿದ್ರು. ಇದನ್ನೆಲ್ಲ ಒಂದು ಆಡಳಿತ ಮಾಡಬೇಕು ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಕಲ್ ಬಿಲ್ಡಿಂಗ್ ನೋಡಿದಿರಿ, ಆ ಕಲ್ ಬಿಲ್ಡಿಂಗ್ ಅನ್ನ ಮಾಡಿಕೊಟ್ರು. ಅಷ್ಟೇ ಅಲ್ಲ, ಕೈಗಾರಿಕೆಗಳು ಮತ್ತೆ ನಮ್ಮ ರೈಲು ಮಾರ್ಗಗಳು ಮತ್ತೆ ಕಲೆ ಸಾಹಿತ್ಯ, ನಾನು ಹಾಕೊಂಡಿರ್ತಕ್ಕಂಥ ಕನ್ನಡದ ಸಾಲು, ಇದು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ 1915 ನಮಗೆ ಕೊಟ್ಟರು. ಎಲ್ಲವನ್ನು ಕ್ರೋಢೀಕರಿಸಿ ಕೊಟ್ಟಂತ ಮಹಾನೀಯ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆ ತಾಯಿ ಮಾತೆ ಕೆಂಪನಂಜಮ್ಮಣಿಯವರ ಮಗರಾದಂತಹ ಈ ನಾಲ್ವಡಿ ಕೃಷ್ಣರಾಜರವರಿಗೆ ಒಂದು ಒಳ್ಳೆಯ ರಾಜನಾಗಿ, ಒಳ್ಳೆಯ ಒಂದು ರಾಜ್ಯೋಚಿತ ವಿದ್ಯೆಯನ್ನ ಕಲಿಸಿ ಒಂದು ಅತ್ಯುತ್ತಮ ರಾಜನಾಗಿ ಮಾಡಿದಂತಹ ನಮ್ಮ ಮಾತೆ ಕೆಂಪನಂಜಮ್ಮಣಿಯವರು ಕೂಡ ನಾನು ಇವತ್ತು ಅವ್ರನ್ನ ನೆನೀತೀನಿ. ಯಾವುದೇ ಒಂದು ನಾವು ಕಾರ್ಯಗಳನ್ನ ಮಾಡುವಾಗ ಇಲ್ಲಿ ಇವತ್ತು ಮಂಡ್ಯದಲ್ಲಿ ನಮಗೆ ಇವತ್ತೇನಲ್ಲಿ ಬಂದು ನಾವು ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ನಮ್ಮ ಮುಖಂಡರುಗಳಾಗಿರ್ಬೋದು, ನಮ್ಮ ಮಂಡ್ಯ ಜಿಲ್ಲೆ ಜನತೆ ಆಗಿರ್ಬೋದು, ಒಂದು ಪ್ರತಿಮೆಯನ್ನ ಕೊಟ್ಟು ಆ ಪ್ರತಿಮೆಯ ಮುಂದೆ ಒಂದು ಪುಣ್ಯಸ್ಮರಣೆ ನಾಲ್ವಡಿಯವರ ಜಯಂತಿಯನ್ನ ಮಾಡ್ಲಿಕ್ಕೆ ಇವತ್ತು ಮುಂದಾಗಲಿಲ್ಲ. ಅದು ನಮಗೆ ಬೇಸರದ ಸಂಗತಿ ಅಂತ ಕೂಡ ಹೇಳ್ತೀನಿ. ಇದೇ ಜಿಲ್ಲಾಡಳಿತ ಮತ್ತೆ ಏನು ನಮ್ಮ ನಗರಸಭೆ ಸಹಕಾರ ಕೊಡೋದಾದ್ರೆ ನಮ್ಮ ಎಲ್ಲ ಸಂಘಟನೆಗಳು ಸೇರಿ ಒಂದು ಪ್ರತಿಮೆಯನ್ನ ನಾವೇ ಮಾಡ್ತೀವಿ ಅಂತ ಹೇಳಿ ನಾವು ಇವತ್ತು ಎಚ್ಚರಿಕೆಯಿಂದ ಹೇಳ್ಕೊಳ್ತೇನೆ. ಯಾಕೆಂದ್ರೆ ಇಂಥ ಮಹನೀಯರನ್ನ ನಮ್ಮ ಇಲ್ಲಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ ಟ್ರಸ್ಟ್ ವತಿಯಿಂದ ನಮ್ಮ ವೆಂಕಟೇಶನವರು ಮತ್ತೆ ಅವರೆಲ್ಲ ಬಳಗದವರು ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಎಲ್ಲ ಅಭಿಮಾನಿಗಳು ಭಕ್ತಾದಿಗಳು ಇವತ್ತು ಸೇರಿ ಇವತ್ತು ಒಂದು ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ. ತಾಯಿ ಜಗದೀಶ್ವರಿ ಜಗದಾಂಬೆ ಇವತ್ತು ಎಲ್ಲರೂ ಕೂಡ ಸುಖ ಸಂತೋಷವನ್ನು ಕರುಣಿಸಲಿ, ಇಂಥ ಮಹನೀಯರು ನೆನೆಯಲಿಕ್ಕೆ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಅವರ ಏನು ಅವ್ರು ಕೊಟ್ಟಂತ ಕೊಡುಗೆಗಳನ್ನ ನಾವು ನೆನೆಸ್ಕೊಳ್ತಾನೆ ಇದ್ದೀವಿ. ಎಷ್ಟು ಹೇಳಿದ್ರು ಸಾಲದಿಲ್ಲ. ಸಾವಿರಾರು ವರ್ಷ ಕಳೆದರು ಅದು ಸವೆದಂತಹ ಸಾಧನೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾನು ಆಗ್ಲೇ ಹೇಳ್ದಂಗೆ ಗಾಂಧೀಜಿಯವರು ನಾಲ್ವಡಿ ಅವರಿಗೆ ರಾಜಶ್ರೀ ಅಂತ ಕೊಟ್ಟಿದ್ದು ಸುಮ್ಮನೆ ಕೊಡ್ಲಿಲ್ಲ, ಅದು ಸುವರ್ಣ ಯುಗ ಮೈಸೂರಿಗೆ. ಯಾಕೆಂದ್ರೆ ಅಷ್ಟು ಅವರು ಮಾಡಿದಂತ ಏನು ಬಾಲ್ಯ ವಿವಾಹ ಪದ್ಧತಿ ಇತ್ತು ಅದನ್ನ ತೊಳೆದಾಕಿದ್ರು. ಮೊಟ್ಟ ಮೊದಲಾಗಿ ಮಹಿಳೆಯರಿಗೆ ಮತದಾನ ಇರಲಿಲ್ಲ, ಅದನ್ನ ಕೊಟ್ಟಂತವರು. ದೇವದಾಸಿ ಪದ್ಧತಿಯನ್ನ ತುಳಿದಾಕ್ತಂತವ್ರು. ಎಷ್ಟು ಹೇಳ್ಬೇಕು ಅವ್ರ ಬಗ್ಗೆ, ಒಂದಲ್ಲ ಎರಡಲ್ಲ. ನಮ್ಮ ಸಾಹಿತ್ಯಕ್ಕೆ ಕಲೆಗೆ ಕೊಡುಗೆಯನ್ನ ಕೊಟ್ಟಂತವ್ರು. ನಮ್ಮ ಏನು ಆರೋಗ್ಯ, ಶಿಕ್ಷಣ, ಪರಿಸರ ಯಾವುದನ್ನು ಬಿಡದೇನೆ ಅಂತ ಮಹಾನೀಯರನ್ನ ಇವತ್ತು ನಾವು ನೆನ್ಕೊಳ್ಳೋದು ನಿಜವಾಗ್ಲೂ ಹೇಳ್ತೀನಿ ನಮ್ಮೆಲ್ಲರ ಭಾಗ್ಯ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜರ ಒಡೆಯರ ಒಂದು ಪ್ರತಿಮೆ ಶೀಘ್ರದಲ್ಲಿ ಆಗ್ಲಿ ಅಂತೇಳಿ ನಮ್ಮ ಎಲ್ಲಾ ಟ್ರಸ್ಟ್ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಜನತೆ ನಾನು ಕೇಳ್ಕೊಂಡು ನನ್ನ ಮಾತು ಮುಗಿಸಿ. ಜೈ ಜೈ ಕರ್ನಾಟಕ ಮಾತು.